ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಗಿಲ್ಲಿ, ರಘು ವರ್ಸಸ್ ಸೂರಜ್, ಕಾವ್ಯ ಯಾರಿಗೆ ಸಿಗುತ್ತೆ ಗೆಲುವು? ಈಗಾಗ್ಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಈ 4 ಕಂಟೆಸ್ಟೆಂಟ್ ಗಳು ಆಯ್ಕೆ ಆಗಿದ್ದಾರೆ. ಸೊ ಈ 4 ಕಂಟೆಸ್ಟೆಂಟ್ ಗಳನ್ನ 2 ಜೋಡಿಗಳಾಗಿ ಮಾಡಿ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ನ ನೀಡಿದ್ದಾರೆ. ಈ ಜೋಡಿಗಳನ್ನ ಸಹ ಇಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವ್ರು ಮಾಡಿದ್ದಾರೆ, ಇಲ್ಲ ಬಿಗ್ ಬಾಸ್ ಅವರೇ ಮಾಡಿದಾರೆ ಅಂತ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೇಕಾಗುತ್ತೆ. ಇಲ್ಲಿ ಈ ಜೋಡಿಗಳ ಮಧ್ಯೆ ಸ್ವಲ್ಪ ಮನಸ್ತಾಪ ಬಂದಿದೆ. ಅಲ್ಲಿ ಕ್ಯಾಪ್ಟನ್ ಆಗಿರುವಂತ ರಾಶಿಕ್ ಅವ್ರು ನನಗೆ ಏನಕ್ಕಾದ್ರೂ ಕ್ಯಾಪ್ಟನ್ ಅಂತ ಏನಕ್ಕಾದ್ರೂ ಉಸ್ತುವಾರಿ ಸಿಕ್ತು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಟಾಸ್ಕ್ ನಲ್ಲೂ ಕೈ ಸುಟ್ಕೊಳ್ತಾ ಇದ್ರೆ ಇಲ್ಲಿ ರಾಶಿಕ್ ಅವರು ಇಲ್ಲೂ ಸಹ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಸೊ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಕೆಟ್ ಒಳಗಿರುವ ವಸ್ತುವನ್ನು ಕೆಳಗೆ ಬೀಳದಂತೆ ಸಂಭಾಳಿಸುತ್ತಾ ಮೊದಲು ಸಂಗ್ರಹಿಸುವ ತಂಡ ಗೆಲ್ಲುತ್ತದೆ ಅಂತ ಇಲ್ಲಿ ಚೈತ್ರ ಅವರು ಟಾಸ್ಕ್ ನ ಕುರಿತಾಗಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಬಕೆಟ್ ನ 4 ಭಾಗಗಳಾಗಿ ಕಟ್ ಮಾಡಿರ್ತಾರೆ, ಕಂಟೆಸ್ಟೆಂಟ್ ಗಳ ಕೈಗಳಿಗೆ ಅದನ್ನ ಕಟ್ಟಿರ್ತಾರೆ. ಸೊ ಅದು ಬಕೆಟ್ ಆಕೃತಿಯಲ್ಲಿರುತ್ತೆ. ಬಿಗ್ ಬಾಸ್ ಗಳಿಂದ ಕಾಲಕ್ಕೆ ಒಂದು ವಸ್ತುವಿನ ಹೆಸರು ಬರುತ್ತೆ. ಸೊ ಆ 2 ಕಂಟೆಸ್ಟೆಂಟ್ ಗಳು ಮನೆಯ ಒಳಗಡೆ ಅಥವಾ ಗಾರ್ಡನ್ ಏರಿಯಾದಲ್ಲಿರುವಂತಹ ಆ ಒಂದು ವಸ್ತುನ ಬೇಗನೆ ಹೋಗಿ ಸಂಗ್ರಹಣೆ ಮಾಡಿ ಕೆಳಗಡೆ ಬೀಳದಂತೆ ತಂದು ಆ ಒಂದು ಬಾಸ್ಕೆಟ್ ನಲ್ಲಿ ಹಾಕ್ಬೇಕು. ಅಂಡ್ ಇನ್ನೊಂದು ಫಿಶ್ ಏನಪ್ಪ ಇಲ್ಲಾಂದ್ರೆ ಕೈನಲ್ಲಿ ಮುಟ್ಟೋಂಗಿಲ್ಲ, ಅದು ಮಾಮೂಲಿ ಕಾಲ್ನಲ್ಲೋ ಇಲ್ಲಾಂದ್ರೆ ಬಾಯಿನಲ್ಲಿ ಏನಾದ್ರು ಸಂಗ್ರಹಣೆ ಮಾಡಿ ತಗೊಂಬಂದ್ ಹಾಕ್ಬೇಕು. ಈ ಒಂದು ವಿಚಾರದಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ಬಿಗ್ ಬಾಸ್ ಗಳಿಂದ ಕಿಚನ್ ವೈಪರ್ ಅಂತ ಒಂದು ವಸ್ತುವಿನ ಹೆಸರು ಹೇಳ್ತಾ ಇದಾರೆ. ಕಿಚನ್ ಕ್ಲೀನ್ ಮಾಡ್ತೀವಲ್ಲ ಅದನ್ನ. ಸೊ ಅದನ್ನ ಕರೆಕ್ಟ್ ಮಾಡೋದಕ್ಕೆ ಇಲ್ಲಿ ಸೂರಜ್, ಕಾವ್ಯ ಕಿಚನ್ ಏರಿಯಾದಲ್ಲಿ ತಗೊಳ್ತಾ ಇರೋದು, ಮತ್ತೆ ರಘು ಮತ್ತೆ ಗಿಲ್ಲಿ ವರ್ಷ ಕಿಚನ್ ಏರಿಯಾ ತಗೊಳ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ 2 ಭಾಗಗಳಾಗಿ ಆ ಒಂದು ವಸ್ತು ಡಿವೈಡ್ ಆಗೋಗಿದೆ. ಸೊ ಒಂದು ವಿಚಾರದಲ್ಲಿ ಗಲಾಟೆ ಪ್ರಾರಂಭವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿರುವಂತ ರಾಶಿಕ್ ಅವ್ರ ವಿರುದ್ಧ ಇಲ್ಲಿ ರಜತ್ ಅವ್ರು ಮಾತಾಡ್ತಾ ಇದ್ದಾರೆ. ಅಂಡ್ ಕಾವ್ಯ, ಸೂರಜ್ ವರ್ಸಸ್ ಗಿಲ್ಲಿ ಇಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಮೊದಲಿಗೆ ಇಲ್ಲಿ ಆದದ್ದಾದ್ರೂ ಏನು ಅಂದ್ರೆ ಪ್ರೋಮೋದಲ್ಲೇ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆ ವೈಪರ್ ಅನ್ನೋದೇನಿದೆ ಹಿಂದಿನ ಭಾಗ ಪ್ರಕಾರ ಹಿಡ್ಕೊಳ್ಳೋದು, ಆ ಒಂದು ಭಾಗ ಇಲ್ಲಿ ಗಿಲ್ಲಿ ಮತ್ತೆ ಏನೋ ರಘು ಅವ್ರು ಕಲೆಕ್ಟ್ ಮಾಡಿದ್ದಾರೆ. ಮುಂದಿನ ಭಾಗ ಕ್ಲೀನ್ ಮಾಡೋದು ಬರುತ್ತಲ್ಲ ಅದನ್ನ ಇಲ್ಲಿ ಸೂರಜ್ ಮತ್ತೆ ಕಾವ್ಯ ಅವರು ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಬಟ್ ನಮ್ಗೆ ಪ್ರೋಮೋದಲ್ಲಿ ನೋಡೋದ್ರಲ್ಲಿ ಓಕೆ, ಇಲ್ಲಿ ಸೂರಜ್ ಮತ್ತೆ ಕಾವ್ಯ ಕಲೆಕ್ಟ್ ಮಾಡಿರೋ ವೈಪರ್ ಕ್ಲೀನ್ ಮಾಡ್ಬೋದಲ್ಲ ಗುರು ಅಂತ ಹೇಳ್ಬೋದು ನೀವು ಸ್ವಲ್ಪ ಜನ. ಬಟ್ ಭಾಗಗಳಾಗಿ ಡಿವೈಡ್ ಆದಾಗ ಫುಲ್ ಭಾಗ ಇಲ್ಲದೆ ಇದ್ದಾಗ ಅದು ಗೇಮ್ ನ ರದ್ದು ಮಾಡ್ಬೋದಾಯ್ತು. ರಾಶಿಕ್ ಅವರು ಮಾಡದೆ ಇನ್ನೊಂದು ಅವಕಾಶ ಕೊಡ್ಬೋದಾಯ್ತು, ಬೇರೆ ಅವಕಾಶಕ್ಕೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ಕೇವಲ 2-3 ರೌಂಡ್ ನಡೆಯುವಂತ ಆಟ ಅಲ್ಲ. ಯಾಕಂದ್ರೆ ತುಂಬಾ ವಸ್ತುಗಳನ್ನ ಕಲೆಕ್ಟ್ ಮಾಡಿರೋದು ನಮ್ಗೆ ಪ್ರೋಮೋದಲ್ಲೇ ಕಾಣಿಸ್ತಾ ಇದೆ. ಅವ್ರು ಕಾವ್ಯ, ಸೂರಜ್ ಒಂದು ಬಾಸ್ಕೆಟ್ ಇದೆ, ಅದ್ರಲ್ಲಿ 4-5 ವಸ್ತುಗಳು ಇರಬಹುದು. ಇಲ್ಲಿ ಗಿಲ್ಲಿ, ರಘು ಅವರ ಬಾಸ್ಕೆಟ್ ನಲ್ಲಿ ಒಂದು 2-3 ವಸ್ತುಗಳು ನಮ್ಗೆ ಕಾಣಿಸ್ತಾ ಇದೆ. ಸೊ ಬಹಳಷ್ಟು ರೌಂಡ್ ಗಳಿಂದ ಕೂಡಿರುವಂತ ಆಟ ಆಗಿರೋದ್ರಿಂದ ಆ ಒಂದು ಆಟನ ಡ್ರಾ ಏನೋ ಇಲ್ಲಾಂದ್ರೆ ರದ್ದು ಮಾಡಿದ್ರು ಸಹ ಬೇರೆ ಒಂದು ಆಟನ ಆಡಿಸಬಹುದಾಯ್ತು, ಅಂದ್ರೆ ಬೇರೆ ರೌಂಡ್ ಆಡಿಸಬಹುದಾಯ್ತು. ಆಟನೇ ರದ್ದು ಅಂತ ಹೇಳ್ತಾ ಇರೋದು. ಆ ರೌಂಡ್ ಆ ಒಂದು ವಸ್ತುವಿನ ರೌಂಡ್ ನ ಬೇಕಾದ್ರೆ ರದ್ದು ಮಾಡಬಹುದಿತ್ತು, ಇಲ್ಲಾಂದ್ರೆ ಡ್ರಾ ಮಾಡಬಹುದಾಯ್ತು ರಾಶಿಕ್ ಅವ್ರ ಅಂತ ಹೇಳ್ಬೋದು. ಬಟ್ ಇಲ್ಲಿ ರಾಶಿಕ್ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಏನು ಅಂದ್ರೆ ಸೂರಜ್, ಕಾವ್ಯ ತಂದಿರಂತ ವೈಪರ್ ನಲ್ಲಿ ಕ್ಲೀನ್ ಮಾಡಬಹುದು, ಅದಕ್ಕೆ ಮುಂದಿನ ಭಾಗ ಇದೆ ಅದರಲ್ಲೇ ತಾನೇ ಕ್ಲೀನ್ ಮಾಡೋದು. ಸೊ ಅವ್ರಿಗೆ ಪಾಯಿಂಟ್ ಕೊಡೋಣ ಅನ್ನೋದು ಇಲ್ಲಿ ರಾಶಿಕ್ ಅವರ ಅಭಿಪ್ರಾಯ. ಈ ಅಭಿಪ್ರಾಯವನ್ನ ತಪ್ಪು ಅಂತ ನಾವ್ ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಈಗ ಯಾರೇ ಆಗ್ಲಿ ಒಂದ್ 2 ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಾಗ ಅದ್ರಲ್ಲಿ ಯಾವ್ದು ಉಪಯೋಗಕ್ಕೆ ಬರುತ್ತೆ ಅನ್ನೋದೇ ನೋಡ್ತಾರೆ. ಇಲ್ಲಿ ರಾಶಿಕ್ ಅವ್ರು ಆತರ ನೋಡಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಗಿಲ್ಲಿ ಮತ್ತೆ ರಘು ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸಹ, ನಾವು ಸಹ ವೈಪರ್ ನಿಂತಾನೆ ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋದು. ಸೊ ಅದ್ರಲ್ಲಿ ಒಂದು ಭಾಗಕ್ಕೆ ಅವ್ರಿಗೆ ಒಂದು ಪಾಯಿಂಟ್ ಕೊಡ್ಬೇಕಾದ್ರೆ ನಮಗೂ ಒಂದು ಪಾಯಿಂಟ್ ಕೊಡಿ, ನಾವು ಸಹ ಅದ್ರಲ್ಲಿ ಒಂದು ಭಾಗ ತೆಗೆದುಕೊಂಡು ಬಂದಿದ್ವಿ ಅಂತ ಪ್ರಶ್ನೆ ಅವ್ರು ಸಹ ಕೇಳ್ಬೋದು. ಇಲ್ಲಿ ರಜತ್ ಅವ್ರು ಪ್ರಶ್ನೆ ಮಾಡ್ತಾ ಇದಾರೆ, ಅದೇನೋ ಹೊಡೆದೋಗ್ಬಿಟ್ಟಿದೆ, 2 ಪೀಸ್ ಆಗ್ಬಿಟ್ಟಿದೆ, ಅವ್ರ ಹತ್ರ ಅರ್ಧ ಇದೆ, ಇವ್ರ ಹತ್ರ ಅರ್ಧ ಇದೆ ಅಂತ ರಜತ್ ಅವ್ರು ಮಾತಾಡ್ತಾ ಇರೋದು ನಮಗೆ ಫ್ರೋಮ್ ಆದ್ರೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಅಂಡ್ ರಜತ್ ಅವ್ರು ಇಲ್ಲಿ ಫುಲ್ ಇರಬೇಕು, ರಾಶಿಕಾ ಫುಲ್ ಇದ್ರೆ ಮಾತ್ರ ಪಾಯಿಂಟ್ ಕೊಡ್ಬೇಕು ರಾಶಿಕಾ ಅಂದ್ಬಿಟ್ಟು ಉಸ್ತುವಾರಿ ಆಗಿರುವಂತ ರಾಶಿಕಾಗೆ ಹೇಳ್ತಾ ಇದಾರೆ. ರಾಶಿಕಾ ಅವರು ಇಲ್ಲಿ ಸೂರಜ್ ಮತ್ತೆ ಕಾವ್ಯ ಅವ್ರದ್ದು ಕರೆಕ್ಟ್ ಆಗಿದೆ ಅನ್ನೋ ತರ ರಜತ್ ಅವ್ರಿಗೆ ಹೇಳ್ತಾ ಇದಾರೆ. ಅಂಡ್ ರಜತ್ ಹೇಳ್ತಾರೆ, ಇಲ್ಲ ಇದು ಡ್ರಾ ಮಾಡ್ಬೇಕಿದು, ಕರೆಕ್ಟ್ ಆಗಿಲ್ಲ, ಫುಲ್ ಇದ್ರೆ ಮಾತ್ರ ಪಾಯಿಂಟ್ ಕೊಡ್ಬೇಕು, ಡ್ರಾ ಮಾಡ್ಬೇಕಿದು ಅಂತ ಹೇಳ್ತಾರೆ. ರಾಶಿಕಾ ಯಾಕೆ ಡ್ರಾ ಮಾಡ್ಬೇಕು, ಅದ್ ಹೆಂಗ್ ಡ್ರಾ ಮಾಡಕ್ ಆಗ್ಬಿಡುತ್ತೆ, ಇಲ್ಲಿ ಸೂರಜ್ ಕಾವ್ಯ ತಂದಿರೋದಲ್ಲಿ ಕ್ಲೀನ್ ಮಾಡ್ಬೋದಲ್ಲ ಅಂತ ಇಲ್ಲಿ ರಾಶಿಕಾ ಅವರ ಒಂದು ಪರ್ಸೆಪ್ಷನ್ ಅಲ್ಲಿ ಅವರ ಒಂದು ಪಾಯಿಂಟ್ ನ ಹೇಳ್ತಾ ಇದಾರೆ. ಇಲ್ಲಿ ಉಸ್ತುವಾರಿ ಅಥವಾ ಮನೆಯ ಕ್ಯಾಪ್ಟನ್ ಆಗಿರೋಂತ ರಾಶಿಕಾ ಅವರ ನಿರ್ಧಾರಕ್ಕೆ ಬಿಡ್ಬೇಕಾಯ್ತು ರಜತ್ ಅವ್ರು ಬಂದು ಮಾತಾಡಬಾರ್ದಾಯ್ತು. ಬಟ್ ರಜತ್ ಅವ್ರು ಮಾತಾಡಿ ಸಹ ತಪ್ಪು ಅಂತ ನಾವ್ ಹೇಳ್ಬಾರ್ದು. ಯಾಕೆ ಅಂದ್ರೆ ಮನೆಯಲ್ಲಿ ಒಂದು ಟಾಸ್ಕ್ ನ ವಿಚಾರ ಅಂತ ಬಂದಾಗ, ಬೇರೆ ಏನಾದ್ರು ವಿಚಾರ ಅಂತ ಬಂದಾಗ ಒಬ್ಬರಿಗೆ ಇಲ್ಲ ಅಂದ್ರೆ ಕೆಲವೊಂದು ಕಂಟೆಸ್ಟೆಂಟ್ ಗೆ ಅನ್ಯಾಯ ಆಗುವಾಗ ಬೇರೆ ಕಂಟೆಸ್ಟೆಂಟ್ ಸ್ಟ್ಯಾಂಡ್ ಆಗಿ ತಗೊಂಡು ಮಾತಾಡೋದೇ ಅವರ ವ್ಯಕ್ತಿತ್ವ. ಸೊ ಇಲ್ಲಿ ರಜತ್ ಅವ್ರು ಮಾತಾಡಿರೋದನ್ನ ಸಹ ನಾವು ತುಂಬಾ ಅಂದ್ರೆ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಅಂಡ್ ಇಲ್ಲಿ ಸ್ವಲ್ಪ ಕಾವ್ಯ, ಸೂರಜ್ ವರ್ಸಸ್ ಗಿಲ್ಲಿ ಅಂತ ಕನ್ವರ್ಟ್ ಆಗಿದೆ ಗಲಾಟೆ ಅಂತ ಹೇಳ್ಬೋದು. ಅದೇನು ಅಂದ್ರೆ ಇಲ್ಲಿ ಅದ್ರಲ್ಲಿ ವೈಪ್ ಮಾಡ್ಬೋದು ಅಂತ ರಾಶಿಕ್ ಅವ್ರು ಹೇಳ್ತಾ ಇದಾರೆ. ಇವರು ಡ್ರಾ ಮಾಡ್ಬೇಕಿಲ್ಲ, ಕರೆಕ್ಟ್ ಆಗಿ ಫುಲ್ ಆಗಿಲ್ಲ ಅಂತ ಹೇಳಿದಾಗ ಸೂರಜ್, ಕಾವ್ಯ ತಂದಿರುವಂತ ಒಂದು ವೈಪರ್ ಏನಿದೆ ಅದ್ರಲ್ಲಿ ಕ್ಲೀನ್ ಮಾಡ್ಬೋದು. ಗಿಲ್ಲಿ, ರಘು ತಂದಿರುವಂತ ವೈಪರ್ ನಲ್ಲಿ ಕ್ಲೀನ್ ಮಾಡಕ್ ಆಗೋದಿಲ್ಲ ಅನ್ನೋ ತರ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ಸೂರಜ್, ಕಾವ್ಯ ಆಗಿರ್ಬೋದು ಏನ್ ಮಾಡ್ತಾ ಇದ್ರೆ ಗಿಲ್ಲಿ ಮೇಲೆ ನಾಟ್ ಫೇರ್ ಗಿಲ್ಲಿ, ನೀನ್ ಕರೆಕ್ಟ್ ಆಗಿ ಆಟ ಆಡ್ತಾ ಇಲ್ಲ, ಸರಿಯಾದಂತ ರೀತಿ ಆಟ ಆಡೋ ಅನ್ನೋ ತರ ಗಿಲ್ಲಿ ಮೇಲೆ
ಸ್ವಲ್ಪ ಏನೋ ಅವರ ಒಂದು ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ಸೂರಜ್ ನಮ್ಮ ಮನೆಯಲ್ಲಿ ಕಿಚನ್ ವೈಪರ್ ಇರೋದೇ ಹಿಂಗೆ ಗುರು, ನಮ್ಮ ಮನೆಯಲ್ಲಿ ನಾವು ವಸ್ತು ಹಿಂಗೆ ಇಟ್ಕೊಳ್ಳೋದು, ಇದ್ರಲ್ಲೇ ಕ್ಲೀನ್ ಮಾಡೋದು ಅಂತ ಹೇಳಿ ಸೂರಜ್ ಅವ್ರು ಹೇಳ್ತಾ ಇದಾರೆ. ಗಿಲ್ಲಿ ಅವರು ನಮ್ಮ ಮನೇಲಿ ಇರೋದು ಹಿಂಗೆ ಗುರು ಅಂತ ಹೇಳ್ತಾ ಇದಾರೆ. ಇಲ್ಲಿ ಸೂರಜ್ ಅವ್ರು ಹೇಳಿದ್ ಕರೆಕ್ಟ್, ಗಿಲ್ಲಿ ಅವ್ರು ಹೇಳಿದ್ ಕರೆಕ್ಟ್ ಅಂದ್ರೆ ಇಬ್ರು ಹೇಳಿದ್ ಕರೆಕ್ಟ್ ಅಲ್ಲ. ಸೂರಜ್ ಅವ್ರ ಮನೆಯಲ್ಲಿ ತಂದು ವೈಪರ್ ನ ಯೂಸ್ ಮಾಡ್ತಾ ಇರ್ಬೋದು, ಅವ್ರು ಕಿತ್ತೋಗಿರ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ಇರೋದೇ ಈ ತರ, ನಾವು ತಗೊಂಡ್ ಬರೋದೇ ಈ ತರ ಅಂತ ಹೇಳಕ್ ತಪ್ಪಾಗುತ್ತೆ. ಗಿಲ್ಲಿ ಅವ್ರ ಕಡೆಯಿಂದ ಬರ್ತಾರಂತ ರೀಸನ್ಸ್ ಕರೆಕ್ಟ್ ಅನ್ಸುತ್ತೆ. ಇಲ್ಲಿ ಸೂರಜ್ ಅವ್ರು ಬಂದ್ಬಿಟ್ಟು ಇಲ್ಲ ನಮ್ಮ ಮನೇಲಿ ಇರೋದೇ ಹಿಂಗೆ ಅಂದಾಗ, ಗಿಲ್ಲಿ ಅವ್ರು ಬಂದು ಇಲ್ಲ ನಮ್ಮ ಮನೇಲಿ ಇರೋದೇ ಹಿಂಗೆ ಅಂದಾಗ ಎಲ್ಲಿ ತಪ್ಪಾಗಿ ಕಾಣಿಸುತ್ತೆ. ಇಲ್ಲಿ ಮನೆಗಳ ವಿಚಾರದಲ್ಲಿ ನಮ್ಮ ಮನೇಲಿ ಇರೋದೇ ಇಲ್ಲ ಅನ್ನೋವರೆಗೂ ಹೋಗಿದ್ರೆ ಫನ್ನಿಯಾಗಿ ಕಾಣಿಸ್ತಾ ಇದೆ, ನಿಜವಾಗಿ ಎಲ್ಲೂ ಸೀರಿಯಸ್ ಆಗಿ ಕಾಣಿಸ್ತಾ ಇಲ್ಲ ಸಿಚುವೇಶನ್. ಬಟ್ ಅವರ ಒಂದು ಮಧ್ಯೆ ಅಲ್ಲಿ ನಡೀತಾ ಇರೋದು ತುಂಬಾ ಸ್ಟ್ರಾಂಗ್ ಆಗಿ ಕಾನ್ವರ್ಸೇಷನ್ ನಡೀತಾ ಇದೆ. ಯಾಕಂದ್ರೆ ಕ್ಯಾಪ್ಟನ್ಸಿ ರೇಸ್ ಇದು, ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಸಹ ಕ್ಯಾಪ್ಟನ್ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಾವ್ಯ ಗಿಲ್ಲಿ ಆಪೋಸಿಟ್ ಇದ್ರು ಸಹ ಅವ್ರಿಬ್ರಿಗೂ ಸಹ ಸ್ವಂತ ಇಂಡಿವಿಜುವಲ್ ಆಟ ಅನ್ನೋದಿದೆ, ಇಬ್ರಿಗೂ ಸಹ ಕ್ಯಾಪ್ಟನ್ಸಿ ಇಂಪಾರ್ಟೆಂಟ್. ಇಲ್ಲಿ ಒಬ್ಬರ ವಿರುದ್ಧವಾಗಿ ಒಬ್ಬರು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ಅಂಡ್ ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದಾರೆ, ನಾವು ತಂದಿರುವಂತ ಕಿಚನ್ ವೈಪರ್ ಅಲ್ಲಿ ನಾವು ಕ್ಲೀನ್ ಮಾಡಿ ವೈಪ್ ಮಾಡಿ ತೋರಿಸ್ತೀವಿ, ನೀವು ತಂದಿರೋದ್ರಲ್ಲಿ ಮಾಡಿ ತೋರ್ಸಕ್ ಆಗುತ್ತಾ ಅಂತ. ಇಲ್ಲಿ ಪ್ರೋಮೋನ ಎಂಡಿಂಗ್ ನಲ್ಲಿ ಗಿಲ್ಲಿ ಮತ್ತೆ ರಘು ಅವ್ರು ತಂದಿರೋಂತ ವೈಪರ್ ನ ತಗೊಂಡು ಇಲ್ಲಿ ಗಿಲ್ಲಿ ಅವ್ರು ಕ್ಲೀನ್ ಮಾಡ್ತಾ ಇದಾರೆ. ನೋಡಿ ನಾನು ವೈಪ್ ಮಾಡಿ ತೋರಿಸ್ತೀನಿ, ವೈಪ್ ಮಾಡಿ ತೋರಿಸಿ ಅಂತ ಕೇಳಿದ್ರಲ್ಲ ನೀವು, ವೈಪ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಅಂತ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಇರುವಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಇದು ನನ್ನ ಅನಿಸಿಕೆ ಪ್ರಕಾರ ನನಗೆ ಪ್ರೋಮೋ ನೋಡಿದಾಗ ಏನ್ ಅನಿಸ್ತು ಅಂದ್ರೆ, ಕ್ಯಾಪ್ಟನ್ ಅಥವಾ ಉಸ್ತುವಾರಿಯಾದಂತ ರಾಶಿಕ್ ಅವರಿಗೆ ಅದು ಸಂಪೂರ್ಣವಾದಂತ ಅಧಿಕಾರವಿತ್ತು. ಒಂದೇನು ಅಂದ್ರೆ ಒಂದು ನಿರ್ಧಾರ ತಗೊಂಡ್ಕೊಳ್ಬಹುದಾಯ್ತು, ಗಿಲ್ಲಿ ರಘು ಅವ್ರ ಜೊತೆ ಹೋಗಿ ಡಿಸ್ಕಸ್ ಮಾಡಿ, ಸರ್ ನೀವ್ ಈ ಕೇಸ್ ಏನಾದ್ರು ಆತರ ತಗೊಬಂದಿರೋ ಸರ್ ನಿಮ್ಗೆ ಪಾಯಿಂಟ್ ಕೊಡ್ತಾ ಇದೆ, ಅವ್ರು ತಗೊಂಬಂದಿರೋಂತ ವೈಪರ್ ಕ್ಲೀನ್ ಮಾಡ್ಬೋದು, ಸೊ ನೀವು ಡಿಸಪಾಯಿಂಟ್ ಆಗ್ಬೇಡಿ, ನಾನು ಅವ್ರಿಗೆ ಪಾಯಿಂಟ್ ಕೊಡ್ತೀನಿ ಅಂತ ಇವ್ರನ್ನ ಒಪ್ಸಿ ಅವ್ರಿಗೆ ಪಾಯಿಂಟ್ ಕೊಡ್ಬೋದಾಯ್ತು. ಇನ್ನೊಂದು ವಿಧಾನದಲ್ಲಿ ಏನ್ ಮಾಡ್ಬೋದಾಯ್ತು ಅಂದ್ರೆ, ಇಬ್ಬರಿಗೂ ಸಹ ಸರ್ ನೀವು ಕಂಪ್ಲೀಟ್ ಆಗಿರೋಂತ ವಸ್ತು ತಂದ್ರೆ ಮಾತ್ರನೇ ನಾನು ಇಲ್ಲಿ ಪಾಯಿಂಟ್ ಕೊಡ್ತೀನಿ, ಇಬ್ರು ಸಹ ಕಂಪ್ಲೀಟ್ ಆಗಿರೋಂತ ಒಂದು ವಸ್ತು ತಗೊಂಡ್ಬಂದ್ರೆ ಇಬ್ಬರದ್ದು ಸಹ ಒಂದ್ ಸ್ವಲ್ಪ ಬ್ರೇಕ್ ಆಗಿದೆ, ನಿಮ್ಮ ಹತ್ರ ಅರ್ಧ ಇದೆ, ಇವ್ರ ಹತ್ರ ಅರ್ಧ ಇದೆ, ಮೇ ಬಿ ನಿಮ್ಮ ಹತ್ರ ಮುಂದಿನ ಭಾಗ ಇರ್ಬೋದು ಕ್ಲೀನ್ ಮಾಡಿದ್ರು, ಬಟ್ ಅದು ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಭಾಗ ಇಲ್ಲ. ಸೊ ಇದು ನಾನು ಏನಾದ್ರು ನಿಮಗೆ ಪಾಯಿಂಟ್ ಕೊಟ್ರೆ ಫೇವರಿಸಮ್ ಮಾಡ್ದಂಗೆ ಕಾಣಿಸುತ್ತೆ, ಸೊ ನಾನು ನಿಮಗೆ ಪಾಯಿಂಟ್ ಕೊಡೋದಿಲ್ಲ ಸೂರತ್ ಮತ್ತೆ ಕಾವ್ಯ ಅವರೇ. ಈ ಒಂದು ಏನು ರೌಂಡ್ ಇದೆ, ಈ ಒಂದು ರೌಂಡ್ ನಲ್ಲಿ ನಾನು ಡ್ರಾ ಮಾಡ್ತೀನಿ, ಇನ್ನ ಬಹಳಷ್ಟು ರೌಂಡ್ ಗಳಿದೆ, ಅದ್ರಲ್ಲಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಅಲ್ಲಿ ರಾಶಿಕ್ ಅವ್ರು ಎಡವಟ್ಟು ಮಾಡ್ಕೊಂಡಿದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲ ರಜತ್ ಅವ್ರು ಬಂದು ಪ್ರಶ್ನೆ ಮಾಡ್ತಾ ಇರಲ್ಲ, ರಜತ್ ಅವ್ರು ಪ್ರಶ್ನೆ ಮಾಡಿದ ತಪ್ಪು ಅಂತ ಯಾರು ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಬಿಗ್ ಬಾಸ್ ಗಳನ್ನ ಏನ್ ಅನೌನ್ಸ್ಮೆಂಟ್ ಬರ್ತಾ ಇದೆ, ನಾನು ಒಂದು ವಸ್ತುವಿನ ಹೆಸರನ್ನ ಹೇಳ್ತೀನಿ, ಬಿಗ್ ಬಾಸ್ ಮನೆ ಒಳಗಡೆ ಒಂದು ವಸ್ತು ಇರುತ್ತೆ, ನಿಮ್ಮ ಎರಡೂ ಜೋಡಿಗಳಲ್ಲಿ ಯಾವ್ದಾದ್ರು ಒಂದು ಜೋಡಿ ಬೇಗನೆ ಹೋಗಿ ಆ ವಸ್ತುನ ಸಂಗ್ರಹಣೆ ಮಾಡ್ಕೊಂಡ್ ಬಂದು ಇಲ್ಲಿ ಯಾರು ಸಂಗ್ರಹಣೆ ಒಂದು ನಿಮ್ಗೆ ಬಾಸ್ಕೆಟ್ ಅಂತ ಹೇಳಿದೀರಾ ಅದ್ರಲ್ಲಿ ಹಾಕ್ದವ್ರು ಜೈಶೀಲ್ ಆಗ್ತಾರೆ ಅಂತ ನೋಡ್ರಿ ಅಂತ ಬಿಗ್ ಬಾಸ್ ಕಡೆಯಿಂದ ಹೇಳಿದ್ದಾರೆ. ಬಿಗ್ ಬಾಸ್ ಅವ್ರಿಗೆ ಎಲ್ಲರೂ ಸಹ ನಾನು ಹೇಳಿದಂತ ವಸ್ತುಗಳನ್ನ ಎರಡೆರಡು ಭಾಗಗಳು ಮಾಡ್ಕೊಂತ ಬಂದು ಇಬ್ರು ಸಹ ನೀವು ಹಾಕಿ ಇಬ್ರಿಗೂ ಸಹ ಪಾಯಿಂಟ್ ಕೊಡ್ತೀನಿ ಅಂತ ಹೇಳಿಲ್ಲ, ಹೇಳೋದು ಇಲ್ಲ, ನಾವು ಅನ್ಕೊಂತಾ ಇರೋದು ಆತರ ಮಾತಾಡ್ತಾ ಇರೋದು. ಇಲ್ಲಿ ರಾಶಿಕ್ ಅವ್ರು ಕರೆಕ್ಟ್ ಆಗಿ ಮಾತಾಡ್ಬೇಕಾದಂತ ವಿಧಾನ ಏನು ಇಲ್ಲ, ಬ್ರೇಕ್ ಆಗಿದೆ, ಇದು ಪಾಯಿಂಟ್ ಕೊಡಕ್ ಆಗೋದಿಲ್ಲ. ನೆಕ್ಸ್ಟ್ ಬೇರೆ ವಸ್ತು ಬಂದಾಗ ಸಹ ಇಲ್ಲ, ಅವ್ರಿಗೆ ಮೊದಲಿನ ಭಾಗ ತಗೊಂಡಾಗ ಹಾಕೊಂಡಿದ್ರೆ ಪಾಯಿಂಟ್ ಸಿಕ್ಕಿದೆ, ನಮ್ಗೆ ಫುಲ್ ವಸ್ತು ಬೇಡ ಅಂದ್ಬಿಟ್ಟು ಅವರು ಸಹ ಅದ್ರಲ್ಲಿ ಏನು ಮೈನ್ ಆಗಿರೋ ಪಾರ್ಟ್ ಇರುತ್ತೆ ಅದನ್ನೇ ಕಿತ್ಕೊಂಡ್ ಬಂದು ಇಲ್ಲಿ ಹಾಕಕ್ ಟ್ರೈ ಮಾಡಿದ್ರೆ ಅವ್ರಿಗೆ ಪಾಯಿಂಟ್ ಕೊಡಕ್ ಆಗುತ್ತಾ ಅನ್ನೋ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ಬೇಕು. ಈಗ ಕಿಚನ್ ವೈಪರ್ ನಲ್ಲಿ ಹೋಗಿ ಮುಂದಿನ ಭಾಗ ಇದೆ, ಅದರಲ್ಲಿ ಕ್ಲೀನ್ ಮಾಡ್ಬೋದು, ಅದಕ್ಕೋಸ್ಕರ ಅವ್ರಿಗೆ ಪಾಯಿಂಟ್ ಕೊಡ್ತೀನಿ ಅನ್ನುವಾಗ ನೆಕ್ಸ್ಟ್ ಬಿಗ್ ಬಾಸ್ ಕಡೆಯಿಂದ ಬೇರೆ ಏನಾದ್ರು ವಸ್ತುವಿನ ಹೆಸರು ಬಂದಾಗ ಅದ್ರಲ್ಲಿ ಮುಖ್ಯವಾಗಿ ಕ್ಲೀನ್ ಮಾಡೋದು ಭಾಗ ಏನಿದೆ, ಇಲ್ಲಾಂದ್ರೆ ಬೇರೆ ಉಪಯೋಗಕ್ಕೆ ಬರುವಂತ ಭಾಗ ಏನಿದೋ ಅದನ್ನ ಮಾತ್ರ ಇವ್ರು ಕಟ್ ಮಾಡ್ಕೊಂಡ್ ಬಂದು ಇಲ್ಲ ಕಿತ್ಕೊಂಡ್ ಬಂದು ಹಾಕಿದ್ರೆ ಇವ್ರಿಗೆ ಗಿಲ್ಲಿ ಮತ್ತೆ ರಘು ಅವ್ರಿಗೆ ಪಾಯಿಂಟ್ ಕೊಡ್ತಾರ ರಾಶಿಕಾರ ಅನ್ನೋದು ಸ್ವಲ್ಪ ಪ್ರಶ್ನೆ ಆಗುತ್ತೆ. ಇಲ್ಲಿ ಸ್ವಲ್ಪ ರಾಶಿಕ್ ಅವ್ರಿಗೆ ನಿಜವಾಗ್ಲೂ ಕ್ಯಾಪ್ಟನ್ಸಿ ಮತ್ತೆ ಉಸ್ತುವಾರಿ ಏನಕ್ಕಾದ್ರೂ ಸಿಕ್ತು ಗುರು ನನ್ಗೆ ಕ್ಯಾಪ್ಟನ್ಸಿ ಉಸ್ತುವಾರಿ. ಅಯ್ಯೋ ನಾನು ನಾರ್ಮಲ್ ಕಂಟೆಸ್ಟೆಂಟ್ ಆಗಿದ್ದಾಗಿ ಅಲ್ಪ ಸ್ವಲ್ಪ ಪಾಸಿಟಿವ್ ಆಗಿ ಚೆನ್ನಾಗಿ ಆಡ್ತಾ ಇದೆ, ಉಸ್ತುವಾರಿ ಆಗಿ ಬಂದು ಫುಲ್ ಎಲ್ಲ ಸರ್ ನಾನು ನೆಗೆಟಿವ್ ಆಗಿ ಹೋಗ್ತಾ ಇದೀನಿ, ಕಂಪ್ಲೀಟ್ಲಿ ನನಗೆ ಕಿಚನ್ ಪಂಚಾಯತಿಯಲ್ಲಿ ಸರಿಯಾಗಿರುವಂತ ಕ್ಲಾಸ್ ಬಿಡುವಂತ ಸಂದರ್ಭ ಕಾಣಿಸ್ತಾ ಇದೆಯಲ್ಲ ಅಂತ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಹೋಗ್ಬಿಟ್ಟಿರ್ತಾರೆ ರಾಶಿಕ್ ಅವರು. ಸೊ ಈ ಒಂದು ಪ್ರೋಮೋದಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ನಿಮಗೆ ನಿಜವಾಗ್ಲೂ ಯಾರ ಕಡೆಯಿಂದ ತಪ್ಪಾಗ್ತಾ ಇದೆ ಅಂತ ಅನಿಸ್ತದೆ ಕಮೆಂಟ್ ಮಾಡಿ ತಿಳ್ಕೊಳ್ಳಿ. ಅಂಡ್ ವೈಪರ್ ನ ವಿಚಾರ ಮಾತಾಡ್ಬೇಕಾದ್ರೆ ಗಿಲ್ಲಿ ಮತ್ತೆ ರಘು ಅವರು ವೈಪರ್ ಏನ್ ಕಲೆಕ್ಟ್ ಮಾಡಿದಾರೆ ಅದನ್ನ ಝೂಮ್ ಹಾಕಿ ಕ್ಯಾಮ್ರಾದವ್ರು ತೋರಿಸ್ತಾ ಇದಾರೆ. ಇಲ್ಲಿ ಗಿಲ್ಲಿ ರಘು ಅವ್ರದ್ದು ತಪ್ಪು ಅನ್ನೋದ್ರ ನೋಡ್ಬೇಕು ಎಪಿಸೋಡ್ ನಲ್ಲಿ ಯಾವ ತರ ಇದನ್ನ ನೋಡ್ಸಿರ್ತಾರೆ ಅಂತ. ಸೊ ಇದು ಈಗ ರಿಲೀಸ್ ಆಗಿರೋ ಪ್ರೋಮೋದಲ್ಲಿರುವಂತ ರಿವ್ಯೂ. ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.